ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ರಶ್ಮಿ, ಹಾಯ್ ಸವಿಶ್ರೀ. ಹಲೋ ಮ್ಯಾಮ್. ಸೊ ಈ ಡೆಡಿಕೇಶನ್ ಅಲ್ಲಿ ಯಾರಿಗಾಗಿ ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ತಿದ್ದೀರಾ? ಸೊ ನಾನು ಮತ್ತು ಸವಿಶ್ರೀ ನಮ್ಮ ಸೆಟ್ಟಿನ ನಮ್ಮ ಕಂಟೆಸ್ಟೆಂಟ್ಸ್ ಆಲ್ ಟೈಮ್ ಫೇವ್ರೇಟ್ ಒನ್ ಆಫ್ ದ ಸ್ವೀಟೆಸ್ಟ್ ಸೋಲ್ ನಗುಮಣಿ ನಾಗಮಣಿ ಮ್ಯಾಮ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಹೌ ಬ್ಯೂಟಿಫುಲ್. ಫಸ್ಟ್ ಆಫ್ ಆಲ್ ನಾಗಮಣಿ ಮ್ಯಾಮ್, ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬರಬೇಕು. earning their love, I don't know. ಖಂಡಿತವಾಗ್ಲೂ ಪಟ ಅಂತ ಮಾತಾಡೋಳಗೆ ಮಾತು ನಿಂತು ಹೋಗಿದೆ. ಐ ಥಿಂಕ್ ದ ಬೆಸ್ಟ್ ಗಿಫ್ಟ್ ಆಫ್ ಮೈ ಲೈಫ್. ಅವರ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕ್ಷಣವನ್ನ ತುಂಬಾ ಆನಂದಿಸ್ತಾ ಇರೋದು ಅವರ ಯಜಮಾನ್ರು. ಸರ್, ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಪ್ಲೀಸ್? ಅಮ್ಮ, ತುಂಬ ಸಂತೋಷ ಆಗುತ್ತೆ ನನಗೆ. ನನ್ನ ನಗಿಸ್ತಾರೆ ಎವ್ರಿ ಡೇ, ಬಟ್ ಸ್ಟಿಲ್ ಜಗತ್ತನ್ನೇ ನಗಿಸ್ತಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜೀವನದಲ್ಲಿ ಪರಮಾನಂದ ಅಂತಾರೆ. ನಾನು ಹುಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಅನ್ಸುತ್ತೆ. ವೆರಿ ವೆರಿ ಗ್ರೇಟ್ಫುಲ್ ಟು ದೀಸ್ ಕಿಡ್ಸ್. ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಎಲ್ರಿಗೂ ಪ್ರೋತ್ಸಾಹ ಕೊಟ್ಟು ಮಾಡಿ ಅವ್ರಿಗೆ ಡೆಡಿಕೇಟ್ ಅಂತ ಹೇಳಿದ್ದಕ್ಕೆ ಜೀ ಕುಟುಂಬಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ನಗುವಿನಿಂದ ಖಂಡಿತವಾಗ್ಲೂ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್. ಏನೇ ಬಂದ್ರೂ ಹಿ ಹಸ್ ಸ್ಟುಡ್ ಬಿಹೈಂಡ್ ಮೀ. ಏನಾದರೂ ಜಗಳ ಆದಾಗ ನಮ್ಮಲ್ಲಿ ಬರ್ತಿದ್ದಿದ್ದು, ನಗು ನಿನಗೆ ಆಸ್ಕರ್ ಅವಾರ್ಡ್ ಕಣೆ ಕೊಡ್ಸೋದು. ನಾನಂದೆ ನೋಡ್ತಾ ಇರಿ, ಹೀಗೆ ನೆನೆ ತಗೋತೀನ ಅವಾರ್ಡ್ನ ಅಂತ. ಆ್ಯಂಡ್ ಐ ಥಿಂಕ್ ದ ಬೆಸ್ಟ್ ಆಸ್ಕರ್ ಐ ಹ್ಯಾವ್ ವನ್ ಇನ್ ಮೈ ಲೈಫ್. That is why he too has tears. ಥ್ಯಾಂಕ್ ಯು. ಥ್ಯಾಂಕ್ ಯು. We always love you. ಜೊತೆಗೆ ವಿ ಪಿ ಸರ್, ಒಂದು ಸ್ಮಾಲ್ ಅಡಿಷನ್. ಇವ್ರು ಹೇಗೆ ಅಷ್ಟು ಸುಂದರವಾಗಿ ಹಾಡಿದ್ರು ನಗುಮಣಿ ನಾಗಮಣಿ ಮೇಡಮ್ಗೆ, ಈ ದಿನ ಕೊನೆಯಲ್ಲಿ 2 ಸಾಲು ಚೇಂಜ್ ಮಾಡಿದ್ದಾರೆ. ಅವ್ರಿಗೆ ಡೆಡಿಕೇಟ್ ಮಾಡೋದು, ನಗುಮಣಿ ನಗುತ್ತಲೇ ಇರು, ನಗುತ್ತಲೇ ನೀ ಎಲ್ಲರೂ ನಗಿಸ್ತಾ ಇರು, ಚಿಂತೆಯನ್ನು ಚಿಂದಿ ಮಾಡಿ ಚಿನ್ನದ ಹಾಗಿರು ಅಂತ ಬರೆದಿದ್ದಾರೆ. ಅದಷ್ಟು ಬರೆದಿದ್ದು ಬಾಳು ಬೆಳಗುಂದಿ. ಸ್ಪಾಟ್ ಅಲ್ಲಿ ಬಂದು ಅದನ್ನ ಕೇಳಿ ಡೆಡಿಕೇಟ್ ಮಾಡ್ತಿದೀವಿ, ಅದನ್ನ ಯಾಕೆ ಚೇಂಜ್ ಮಾಡ್ಬಿಡುದು ಅಂತ ಹೇಳಿದ್ರು. ಸೂಪರ್ ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.